ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಘಾತಕ ರೋಡ್ ರೇಜ್ ಘಟನೆ ನಡೆದಿದೆ. ರಾಂಗ್ ರೂಟ್ನಲ್ಲಿ ಬಂದು ರಾಂಗ್ ಆಗಿದ್ದಾನೆ ಕಿಡಿಗೇಡಿ ಚಾಲಕ ಎನ್ನುವಂತ ಮಾಹಿತಿ. ಪೊಲೀಸರ ಎದುರಲ್ಲೇ ನಡೆಯಿತು ಭಯಾನಕ ಹಲ್ಲೆ. ಪೊಲೀಸರ ಎದುರಲ್ಲೇ ನಡೆದಿರುವಂತಹ ಭಯಾನಕ ಹಲ್ಲೆಯೇ ಇದು. ಕಾರು ಚಾಲಕನ ಪ್ರಶ್ನೆ ಮಾಡಿದ ಬೈಕ್ ಸವಾರ. ಕಾರು ಚಾಲಕನನ್ನ ಪ್ರಶ್ನೆ ಮಾಡಿದ್ರೆ ಈ ರೀತಿಯ ಗಲಾಟೆ ಆಗಿದೆ. ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿ ನಡೆದಿರುವಂತಹ ಭಯಾನಕ ಘಟನೆ. ಮಾತಿಗೆ ಮಾತು ಬೆಳೆದು ಹಿಗ್ಗಾಮುಗ್ಗಾ ಹಲ್ಲೆಗೈಯಲಾಗಿದೆ. ಕಾರು ಮತ್ತು ಬೈಕ್ ಸವಾರರ ಜಗಳ ಇದು. ಬಿಡಿಸೋಕ್ ಬಂದಿದ್ದಾನೆ ಆಟೋ ಚಾಲಕ. ಇಬ್ಬರು ಜಗಳ ಮಾಡ್ಕೊಳ್ತಾ ಇದ್ರು. ಆಟೋ ಚಾಲಕ ಒಬ್ಬ ಬಿಡಿಸೋಕ್ ಬಂದಿದ್ದಾನೆ. ಕಾರು ಚಾಲಕನ ವರ್ತನೆ ನೋಡಿ ಆತನೂ ಕೂಡ ಹಲ್ಲೆಯನ್ನ ಮಾಡಿದ್ದಾನೆ ಎನ್ನುವಂತ ಮಾಹಿತಿ. ನೋಡ್ತಾ ಇರಬಹುದು ನಡು ರಸ್ತೆಯಲ್ಲಿ ಹೇಗೆ ಹೊಡೆದಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ರೀತಿಯಾದಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾದಿ ಬೀದಿಯಲ್ಲಿ ಹೊಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದ್ ಕಡೆಯಲ್ಲಿ ಕಾರ್ ಚಾಲಕ, ಇನ್ನೊಂದು ಕಡೆಯಲ್ಲಿ ಬೈಕ್ ಸವಾರ ಹೇಗೆ ಹೊಡೆದಾಡ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಈ ಗಲಾಟೆ ಬಿಡಿಸೋಕೆ ಬಂದ್ರು. ಒಂದು ರೀತಿ ಭಯಾನಕ. ರಸ್ತೆಯಲ್ಲಿ ಹೇಗೆ ವರ್ತನೆ ಮಾಡಬೇಕು, ರೋಡ್ನಲ್ಲಿ ಹೇಗಿರಬೇಕು, ಸಾರ್ವಜನಿಕವಾಗಿ ಹೇಗೆ ವರ್ತಿಸಬೇಕು ಒಂದು ಗೊತ್ತಾಗೋದಿಲ್ಲ. ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ವಿ, ನಡು ರಸ್ತೆಯಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ಈ ಗಲಾಟೆ ಕಾರಣ ಏನು? ಸಂಪತ್, ಜಿಕೆವಿಕೆ ಸಮೀಪ ಇರುವಂತಹ ಈ ಒಂದು ರಸ್ತೆಯಲ್ಲಿ ಒನ್ ವೇನಲ್ಲಿ ಬಂದಂತಹ ಬೈಕ್ ಸವಾರನಿಗೆ ಜೀಪ್ ಕಾರ್ ಏನಿರುತ್ತೆ ಅದು ಅಡ್ಡ ಬರುತ್ತೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಮಾತಿನ ಚಕಮಕಿ ಆಗುತ್ತೆ. ಆದ್ರೆ ಬೈಕ್ ಅನ್ನ ವಾಪಸ್ ತಗೋಂತ ಹೇಳಿದಂತ ವೇಳೆಯಲ್ಲಿ ಈತ ಕೂಡ ರಿಪ್ಲೈ ಮಾಡ್ತಾನೆ. ಆಗ ಹವೆಚ್ಚ ಶಬ್ದಗಳಿಂದ ಕೂಡ ನಿಂದನೆ ಮಾಡೋದಕ್ಕೆ ಶುರು ಆಗ್ತಾರೆ. ಆಗ ರಸ್ತೆ ಮಧ್ಯದಲ್ಲೇ ಗಾಡಿನ ನಿಲ್ಲಿಸಿ ಬಂದು ಜಗಳ ಆಡ್ತಾರೆ. ಆಗ ಒಬ್ಬರಿಗೊಬ್ರು ಕೈ ಮೆಲಾಯಿಸಿಕೊಂಡು ಹಲ್ಲೆ ಮಾಡುವಂತಹದ್ದು ಕೂಡ ಆಗುತ್ತೆ. ಅಲ್ಲಿದ್ದಂತ ಸ್ಥಳೀಯರೊಬ್ರು ಕೂಡ ಅದನ್ನ ವಿಡಿಯೋ ಮಾಡ್ಕೊಳ್ತಾರೆ. ಮತ್ತೆ ಅಲ್ಲಿದ್ದಂತ ಆಟೋ ಚಾಲಕ ಕೂಡ ಈ ಒಂದು ಜಗಳವನ್ನ ಬಿಡಿಸೋದಕ್ಕೆ ಮುಂದಾಗ್ತಾನೆ. ಆದ್ರೆ ಕೂಡ ಸಮಾಧಾನ ಆಗದೆ ರಸ್ತೆಯಲ್ಲಿ ಹೊಡೆದಾಡ್ಕೊಂಡು ಕೆಳಗಡೆ ಬೀಳ್ತಾರೆ. ಬೈಕ್ಗಳಿಗೂ ಕೂಡ ಒಂದು ಹಾನಿ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಸ್ಥಳೀಯರು ಕೂಡ ಇವ್ರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಮಾಡಿಕೊಡಿದ್ರ ಆಗೋದಿಲ್ಲ. ಸುಮಾರು 5 ನಿಮಿಷಗಳ ಕಾಲ ಈ ಒಂದು ಜಗಳ ಕೂಡ ನಡೆಯುತ್ತೆ. ಪೊಲೀಸರು ಕೂಡ ಬರ್ತಾರೆ. ಅಲ್ಲಿದ್ದಂತ ಪೊಲೀಸರು ಸಮಾಧಾನ ಮಾಡಿದ್ರು ಕೂಡ ಅವರು ಯಾವುದೇ ರೀತಿಯಾದಂತಹ ಒಂದು ರಾಜ್ಯ ಆಗೋದಿಲ್ಲ. ಇದು ನಿರಂತರವಾಗಿ ಕೂಡ ಆಗ್ತಾ ಇರ್ತದೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಯಾರೊಬ್ರು ಕೂಡ ದೂರನ್ನು ಕೊಟ್ಟಿಲ್ಲ. ಈ ಒಂದು ವಿಡಿಯೋವನ್ನು ಕೂಡ ಅವರು ಮೊಬೈಲ್ ಅಲ್ಲಿ ಚಿತ್ರೀಕರಿಸಿಕೊಂಡಿದ್ದಾರೆ. ಸೊ ಈಗ ರೋಡ್ ರೇಸ್ ಪ್ರಕರಣಗಳ ಹಾಕ್ತು. ಈಗ ಸದ್ಯ ಒನ್ ವೇನಲ್ಲಿ ಬಂದಿದ್ದಕ್ಕೆ ಈ ರೀತಿಯಾದಂತಹ ಒಂದು ಹಲ್ಲೆ ಆಗಿದೆ. ಮತ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಏನಾದ್ರು ದೂರನ್ನು ಕೊಡ್ತಾರ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತಹದ್ದು. ಸಂಪತ್, ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ